ಗುಡ್ ಮಾರ್ನಿಂಗ್ ವೀಕ್ಷಕರೇ. ಅಯೋಧ್ಯದಿಂದ ಈಗ ಪ್ರಯಾಗ್ರಾಜಿಗೆ ಹೊರಟಿದ್ದೀವಿ. ಬೆಳಗ್ಗೆ ಸುಮಾರು 4 ಗಂಟೆಗೆ ಹೊರಟ್ವಿ. ಆದರೆ ಇನ್ನೂ ಒಂದು 30 ಕಿಲೋಮೀಟ್ರ್ ಮಾತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ನೋಡಿ ಅಲ್ಲಿ ಬಸ್ಸಿನ ಟಾಪಲ್ಲಿ ಮಲ್ಕೊಂಡಿದ್ದಾರೆ. ಜರ್ನಿ ಮಾಡ್ತಾರೆ. ಇಂಡಿಯಾದೆಲ್ಲ ಆಗುತ್ತೆ. ಟ್ರಾಫಿಕ್ ಜಾಮ್ ಹೇಗಿದೆ ಅಂದರೆ, ನಾವು ಬೆಳಗ್ಗೆ 4 ಗಂಟೆಗೆ ಅಯೋಧ್ಯೆ ಬಿಟ್ಟಿದ್ದು, 30 ಕಿಲೋಮೀಟರ್ ಕ್ರಮಿಸಿದ್ದೀವಿ ಅಷ್ಟೇ 4 ಅವರ್ಸಲ್ಲಿ. ಇನ್ನೂ 120 ಕಿಲೋಮೀಟರ್ ಇದೆ ಪ್ರಯಾಗ್ರಾಜ್ ಸ್ವಲ್ಪಕ್ಕೆ. ಅಂತ ಹಾಕೊಂಡು ದೂರ ಬಂದ್ಬಿಟ್ಟಿದ್ದಾರೆ. ಸ್ಲೀಪರ್ ಕೋಚ್. ट्रैफिक जाम. हेलो, ट्रैफिक कैसा लग रहा है? बहुत परेशान है, जाम में फंसे हुए हैं 8 घंटे से. आपका भी आना चाहिए ना. लग रहा है मैडम आज बहुत परेशान है. प्रयागराज से चले हैं, 8 घंटे से फंसे हुए हैं, है ना. इतना लोगों को योगी जी, मोदी जी हमारा कितना अच्छा से कर रहे हैं. फिर भी देखो कितना ट्रैफिक है. फिर भी हम लोग एंजॉय कर रहे हैं ना. अयोध्या में बहुत अच्छा हमको भी ये हुआ, दर्शन हुआ. आप लोगों का भी होगा. ऑल द वेरी बेस्ट. ನೋಡ್ರಿ, ಇಲ್ಲೇನೆ ಹಲ್ಲುಜ್ಕೊಂತಿದ್ದಾರೆ, ಇಲ್ಲೇ ನೀರು ಕುಡಿತಾರೆ, ಇಲ್ಲೇ ಮುಖ ತೊಳಿತಾರೆ. लखनऊ वाला ना, तो फिर नीचे उतर जाएगा 1 किलोमीटर जाके वहाँ पे सुल्तानपुर नीचे बाईपास. सुल्तानपुर बाईपास. वेलकम टू प्रयागराज. वेलकम टू प्रयागराज. ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಕೊನೆಗೆ ನಮ್ಮ ರಾಮ್ ಕೆಳಗಿಳಿದು ಜಾಗ ಮಾಡಿಸಿದ ನಮ್ಮ ವೆಹಿಕಲ್ ಮುಂದೋಗಕ್ಕೆ. ಪ್ರಯಾಗ್ರಾಜಲ್ಲಿದ್ದೀವಿ ಫೈನಲಿ. ಭಾರಿ ಕಷ್ಟ ಬಿದ್ದು ಬೆಳಗ್ಗೆ ಅಯೋಧ್ಯೆನ ಬಿಟ್ಟಿದ್ದು ಬೆಳಗ್ಗೆ ಜಾವ 3:30 ಬಿಟ್ಟಿದ್ದಕ್ಕೆ ಈಗ ಬಂದಿದ್ದೀವಿ. ಸಾಯಂಕಾಲ 6:25 ಆಯ್ತು. ಈಗ ಇಲ್ಲೇನು ತುಂಬ ಏನು ರಶ್ ಇಲ್ಲ ಪ್ರಯಾಗ್ರಾಜಲ್ಲಿ. ತುಂಬ ಏನು ರಶ್ಶು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅಫ್ಕೋರ್ಸ್ ಕುಂಭಮೇಳ ಮುಗಿತಾ ಬಂತಲ್ಲ, ಅದಕ್ಕಿದ್ರೂ ಇರ್ಬೋದು. ಪ್ರಯಾಗ್ರಾಜಲ್ಲಿದ್ದೀವಿ. ಕುಂಭಮೇಳಕ್ಕೆ ಬಂದ್ವಿ ಅಯೋಧ್ಯದಿಂದ. ಈಗ ತುಂಬ ಆಸೆ ಇಟ್ಕೊಂಡಿದ್ದೆ, ಅಮೃತ ಸ್ನಾನ ತುಂಬ ಚೆನ್ನಾಗಾಗತ್ತೆ ಅಂತ. ಸನ್ಸೆಟ್ ಆದ್ಮೇಲೆ ಅಮೃತ ಸ್ನಾನ ಆಗ್ತಾ ಇದೆ. ಆಗಲಿ, ಅಟ್ಲೀಸ್ಟ್ ಬಂದಲ್ಲ ಅನ್ನೋ ಖುಷಿ ಅಷ್ಟೇನೆ. ಪ್ರಯಾಗ್ರಾಜಲ್ಲಿ ನಾನು ತ್ರಿವೇಣಿ ಸಂಗಮದಲ್ಲಿ ಬೆಳಗ್ಗೆ ಆಗತ್ತೆ ಅಂದ್ಕೊಂಡಿದ್ದೆ. ತುಂಬ ಬೇಜಾರಾಗೋಯ್ತು, ಏನು ಸ್ವಲ್ಪನೂ ಚೆನ್ನಾಗಾಗಲಿಲ್ಲ. ಎಲ್ಲ ಖಾಲಿ ಖಾಲಿ. ನಾವೆಲ್ಲ ತುಂಬ ಲೇಟಾಗಿ ಬಂದಿದ್ದೀವಿ. ಪ್ರಯಾಗ್ರಾಜ್ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದ್ದಾಯಿತು.
ಮಾಡಿ ಮಾಡಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಟೇಕ್ ಕೇರ್, ಬಾಯ್.